ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಿನ್ನೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡ್ತಾ ಇರೋರು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಈಗ ಕಥೆನ ಶುರು ಮಾಡ್ತಾ ಇದ್ದೀನಿ. ಮೀರಾ ಕಲ್ಯಾಣ ಭಾಗ 41. ಸಂಜೆ ಆಯಿತಂತೆ ಕೆಳಗಡೆ ಬಂದ ವಿದ್ಯಾಗೆ ಮೀರಾ ಎಲ್ಲೂ ಕೂಡ ಕಾಣಿಸ್ತಾ ಇರೋದನ್ನು ನೋಡಿ, ಅಲ್ಲ ಕಾಫಿ ಕುಡಿಯೋಣ ಅಂತ ಬಂದರೆ ಈ ದರಿದ್ರದವಳು ಎಲ್ಲಿ ಹಾಳಾಗಿ ಹೋಗಿದ್ದಾಳೆ ಎಂದು ಸುತ್ತಲೂ ಹುಡುಕಿ ನಂತರ ನಿಧಾನವಾಗಿ ಮೀರಾ ರೂಮಿನೊಳಗಡೆ ಇಣುಕಲು ಮೀರಾ ಇನ್ನೂ ಮಲಗಿದ್ಲು. ಅವಳು ಮಲಗಿರೋದನ್ನ ಕಂಡು, ಓಹೋ ಮಹಾರಾಣಿಯವರಿಗೆ ಇನ್ನೂ ಎಚ್ಚರ ಇಲ್ಲ ಅನ್ಸುತ್ತೆ, ಮಾಡ್ತೀನಿ ತಾಳು ನಿಂಗೆ ಎಂದು ಅಲ್ಲಿಂದ ಒಂದು ಬಾಟಲ್ ನೀರನ್ನ ತಗೊಂಡು ಅವಳ ಕೈಗೆ ಹಾಕ್ಕೊಂಡವಳು ಮೀರಾ ಮುಖದ ಮೇಲೆ ಇರಿಚಿ ಅಲ್ಲಿಂದ ಹೊರಗೆ ಹೊಡೆದಳು. ವಿದ್ಯಾ ಮುಖದ ಮೇಲೆ ಬಿದ್ದ ನೀರಿಗೆ ಗಾಬರಿಯಿಂದ ಎದ್ದು ಕುಳಿತು ಸುತ್ತಲೂ ನೋಡಿದವಳಿಗೆ ತನ್ನ ಮುಖದ ಮೇಲೆ ಯಾರು ನೀರು ಹಾಕಿದ್ದು ಎಂದು ಚಿಂತೆಯಾಯಿತು. ಮುಖ ಒರೆಸ್ಕೊಂಡು ಮೀರಾ ಟೈಮ್ ನೋಡಿದರೆ ಸಂಜೆ 6:30 ಅಯ್ಯೋ ಇದೇನಿದು, ಇವತ್ತು ಇಷ್ಟೊತ್ತು ಮಲಗಿಬಿಟ್ಟಿದ್ದೀನಿ ಎಂದು ಎದ್ದು ಮುಖ ತೊಳೆದು ಕೆಳಗೆ ಬಂದವಳು ಮೊದಲು ದೇವರಿಗೆ ದೀಪವನ್ನು ಹಚ್ಚಿ ನಂತರ ಎಲ್ಲಿಗೂ ಕೂಡ ಕಾಫಿ ಮಾಡಿಕೊಟ್ಲು. ಅಂದು ಬೆಳಗ್ಗೆ ಬೇಗನೆ ಹೋಗಿದ್ದ ಏಜೆ ಮನೆಗೆ ಬಂದಾಗ ರಾತ್ರಿ 9 ಗಂಟೆ ಆಗಿತ್ತು. ಮನೆಯ ಒಳಗಡೆ ಮೊದಲು ಕಾಲಿಟ್ಟವನ ಕಣ್ಣು ಹೋಗಿದ್ದು ಅಡುಗೆ ಮನೆ ಕಡೆಗೆ. ಒಳಗೆ ಬಂದ ಏಜೆ ಕಂಡು ಹೇಮಾ ಅವರು, ಹೋಗ್ಬಿಟ್ಟ ಇವಾಗ ಬಂದ್ಯಾ, ಹೋಗು ಮೊದಲು ನೀನು ಫ್ರೆಶ್ ಆಗಿ ಬಾ, ಊಟ ಮಾಡೋಣ ಎನ್ನಲು ಅಡುಗೆ ಮನೆ ಕಡೆಗೆ ನೋಡುತ್ತಾನೆ. ಸರಿಯಮ್ಮ ಎಂದು ಮೇಲೆ ನಡೆದನು ಏಜೆ ಧ್ವನಿನ ಕೇಳಿದ ಮೀರಾಗೆ ಮೊದಲು ಹೋಗಿ ಅವನ ಮುಖವನ್ನು ನೋಡಬೇಕು ಅನಿಸಿದರೂ ಕೂಡ ಹಿಂದಿನ ರಾತ್ರಿ ಅವನು ಕೊಟ್ಟ ಪ್ರೀತಿಯ ಸಿಹಿ ಮುತ್ತಿನ ಉಡುಗೊರೆ ನೆನಪಾಗಿ ಅವಳ ಮುಖವು ನಾಚಿಕೆಯಿಂದ ಕೆಂಪಾಗಿ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತು. ಅವನ ಬಳಿಗೆ ಹೋಗದಂತೆ ತಡೆಯುವಲ್ಲಿ ಯಶಸ್ವಿಯಾಗಿತ್ತು. ಹೆಂಡತಿ ತಾನು ಬಂದರೂ ಕೂಡ ತನ್ನ ಕಣ್ಣ ಮುಂದೆ ಬರದೇ ಇರೋದನ್ನು ಕಂಡು ಅವನಿಗೆ ಮೀರಾ ಮೇಲೆ ಹುಸಿ ಮನಸ್ಸು ಶುರುವಾಯಿತು. ಕನ್ನಡಿಯ ಮುಂದೆ ನಿಂತಾಗ ಯಾವಾಗ ಹೋಗಿ ಅವಳ ಮುಖವನ್ನು ನೋಡುವೆ ಎಂದೆನಿಸಿತು ಏಜೆಗೆ. ಅವನಲ್ಲಿ ಆದ ಈ ಬದಲಾವಣೆಗೆ ಸ್ವತಃ ಅವನಿಗೆ ಆಶ್ಚರ್ಯವಾಗಿತ್ತು. ಅವಳ ಹೆಸರು ಕೇಳಿ ಅವನ ಹೊರಟು ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಅಲ್ಲ, ನಾನು ಯಾವಾಗ ಇಷ್ಟೊಂದು ಬದಲಾವಣೆ ಆದೆ? ಒಳ್ಳೆಯ ಕಾಲೇಜು ಹುಡುಗರು ಹೊಸದಾಗಿ ಪ್ರೀತಿಯಲ್ಲಿ ಬಿದ್ದಾಗ ಆಗುವಂತೆ ಅವಳನ್ನು ನೋಡಲು ಕಾತುರದಿಂದ ಕಾಯುವಂತೆ ಅವಳನ್ನು ನೋಡಬೇಕು, ಅವಳ ಜೊತೆ ಮಾತನಾಡಿದರೆ ಇದ್ರೂ ಪರವಾಗಿಲ್ಲ, ಅವಳು ತನ್ನ ಕಣ್ಮುಂದೆ ಬಂದರೆ ಸಾಕು, ಅವಳ ಸೋಕಿದ ಗಾಳಿ ತನ್ನ ಮೈ ಸೋಕಿದರೆ ಸಾಕು ಎನಿಸುತ್ತದೆ ಎಂದು ಯೋಚಿಸ್ತಾ, ಅಲ್ಲ ಅದೆಷ್ಟು ದೇಶಗಳನ್ನು ಸುತ್ತಿರುವ ನನಗೆ ಅದೆಷ್ಟು ಹುಡುಗಿಯರು ಒಲಿಸಿಕೊಳ್ಳಲು ಬೇಕೆಂದು ನನ್ನ ಮೈ ಮೇಲೆ ಬಿದ್ದು ಅವರ ಕೆನ್ನೆ ಒದಿಸಿಕೊಂಡು ಹೋಗಿದ್ದಾರೆ ಹೊರತು ಇವತ್ತಿನವರೆಗೂ ತಾನು ಅವರ ಕಡೆಗೆ ತಿರುಗಿಯೂ ಕೂಡ ನೋಡಿಲ್ಲ. ಆದರೆ ಇವಳು ಎಲ್ಲರಂತಲ್ಲ, ನನ್ನ ಬಂದು ನೋಟಕ್ಕೆ ಹೆದರಿ ಅಮ್ಮನ ಸೀರೆ ಸೆರಗು ಹಿಡಿದು ತಿರುಗ್ತಾಳೆ. ಇನ್ನು ನನ್ನ ಎದುರು ನಿಂತು ಮಾತಾಡಲು ಅವಳ ಕೈ ಕಾಲು ನಡುವುದನ್ನು ನಾನು ತುಂಬ ಸರಿ ಗಮನಿಸಿದ್ದೀನಿ. ಯಾರಿಂದಲೂ ಕೂಡ ಈ ಹೃದಯ ಕೋಟೆಯನ್ನು ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಬರಲು ಸಾಧ್ಯ ಆಗಿರಲಿಲ್ಲ. ಆದರೆ ಇವಳ ಮುಗ್ಧತೆಯಿಂದ ತನ್ನ ಹೃದಯದ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ನುಗ್ಗಿ ಬಂದ್ಲು. ನಿಜಕ್ಕೂ ಇದು ನಾನೇನಾ ಎಂದು ಸಂಶಯ ಶುರುವಾಗಿದೆ ಏಜೆಗೆ ಎಂದು ತನ್ನನ್ನೇ ತಾನು ಯೋಚನೆಯಲ್ಲಿ ಮುಳುಗಿದ್ದ ಏಜೆ ಎಚ್ಚರಿಸಿದ್ದು ಹೇಮಾ ಅವರ ಧ್ವನಿ. ತಕ್ಷಣವೇ ಎಚ್ಚೆತ್ತುಕೊಂಡು ನಗುತ್ತಾ ತಲೆ ಕೊಡವಿದ ಏಜೆ ಕೆಳಗಡೆ ಇಳಿದು ಬಂದನು. ಏಜೆ ಮುಖ ನೋಡಲು ನಾಚಿಕೆಯಾಗಿ ಅಡುಗೆ ಮನೆಯಲ್ಲಿ ಅದು ಇದು ಕೆಲಸವನ್ನು ಹುಡ್ಕೊಂಡು ಮಾಡ್ತಾ ತಾನು ಆಮೇಲೆ ಊಟ ಮಾಡುವುದಾಗಿ ತಿಳಿಸಿ ಅವನ ಮುಂದೆ ಹೋಗೋದನ್ನು ತಪ್ಪಿಸಿಕೊಂಡು ರೂಪಾ ಅವರನ್ನು ಊಟ ಬಡಿಸಲು ತಿಳಿಸಿ ತಾನು ಅಡುಗೆ ಮನೆಯಲ್ಲಿ ಉಳಿದಳು ಮೀರಾ. ತನ್ನ ಮಗನ ಕಣ್ಣುಗಳು ಆಗಾಗ ಅಡುಗೆ ಮನೆ ಕಡೆಗೆ ಹೋಗೋದನ್ನು ಕಂಡ ಹೇಮಾ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ತುಂಬಾನೇ ಸಂತೋಷದ ಮುಖದಲ್ಲಿ ತಾಂಡವ ಹಾಡ್ತಾ ಇತ್ತು ಹೇಮಾ ಅವರಿಗೆ. ಹಾಗೆ ಜೀವನ ಪೂರ್ತಿ ಎಲ್ಲಿ ಹೀಗೆ ಒಂಟಿಯಾಗಿ ಜೀವನ ನಡೆಸುವನು ಎಂದು ಕೊರಗ್ತಾ ಇದ್ದ ಹೇಮಾ ಅವರ ಮನಸ್ಸಿಗೆ ತನ್ನ ಸೊಸೆ ಮೇಲೆ ಹೆಮ್ಮೆಯ ಭಾವ ಮೂಡಿತು. ಆದಷ್ಟು ಬೇಗ ಇವರು ಒಟ್ಟಾಗಿ ಸಂಸಾರ ನಡೆಸಿ ಆದಷ್ಟು ಬೇಗ ತಮ್ಮ ಕೈಗೆ ಒಂದು ಮೊಮ್ಮಗುವನ್ನು ಕೊಟ್ಟರೆ ಸಾಕು ಅಂತ ನಿಟ್ಟುಸಿರನ್ನ ಬಿಟ್ಟರು ಹೇಮಾ ಅವರು. ತನ್ನ ಮಗನ ಕಷ್ಟ ನೋಡಲಾಗದೆ, ಮೀರಾ ಎಲ್ಲರೂ ಕೂಡ ಇಲ್ಲಿ ಊಟಕ್ಕೆ ಕುಳಿತಿರುವಾಗ ನೀನೊಬ್ಬಳು ಹಾಗೆನಿಂದ ಅಡುಗೆ ಮನೆಗೆ ಸೇರಿಕೊಂಡು ಏನು ಮಾಡ್ತಾ ಇದೀಯಾ, ಬಾ ಇಲ್ಲಿ ಎಂದು ಕರೆಯಲು ಇಷ್ಟೊತ್ತು ಸದ್ಯ ಅವರು ಊಟ ಮುಗಿಸಿ ರೂಮಿಗೆ ಹೋಗಿ ಮಲಗಿದ ನಂತರ ತಾನು ಹೊರಗೆ ಹೋಗುವುದಾಗಿ ಯೋಚಿಸ್ತಾ ಬೇಕೆಂದು ಇಲ್ಲ ಸಲ್ಲದ ಕೆಲಸಗಳನ್ನು ಹುಡ್ಕೊಂಡು ಮಾಡ್ತಾ ಇದ್ದವಳಿಗೆ ಈಗ ಏಜೆ ಮುಂದೆ ಹೋಗದೆ ಬೇರೆ ವಿಧಿನೇ ಇರಲಿಲ್ಲ.
ತಲೆ ತಗ್ಗಿಸಿ ಏಜೆ ಕಡೆಗೆ ನೋಡುವ ಸಾಹಸಕ್ಕೆ ಅವಳು ಕೈ ಹಾಕದೆ ತಲೆನ ತಗ್ಗಿಸಿ ಬಂದವಳನ್ನ ಹೇಮ ಅವರು ಬಲವಂತವಾಗಿ ಏಜೆ ಪಕ್ಕದಲ್ಲಿ ಕೂರಿಸಲು ಇಷ್ಟೊತ್ತು ಮಡದಿ ಮುಖ ನೋಡಲು ಜಡಪಡಿಸ್ತಾ ಇದ್ದಂಥ ಏಜೆಗೆ ಅವಳು ತನ್ನ ಪಕ್ಕದಲ್ಲಿ ಕುಳಿತಿದ್ದ ಕಾರಣ ಅವನ ಕೋಪ ಏಳ ಹೆಸರಿಲ್ಲಂತೆ ಮಾಯೆಯಾಗಿತ್ತು. ತನ್ನ ಪಕ್ಕದಲ್ಲಿ ಹೆದರಿಕೊಂಡ ಜಿಂಕೆಯಂತೆ ಮುದುರುಕೊಂಡು ಕುಳಿತಿದ್ದವಳನ್ನ ಕಂಡು, ಅಲ್ಲ ಇವಳಿಗೆ ನಾನು ಮನುಷ್ಯನ ಹಾಗೆ ಕಾಣಿಸೋದಿಲ್ವಾ ಅಂತ ಅನ್ಸುತ್ತೆ, ನನ್ನ ನೋಡಿದ್ರೆ ಸಾಕು ಒಳ್ಳೆ ದೆವ್ವಭೂತ ನೋಡಿರುವಂತೆ ಹೆದರುತ್ತಾಳೆ, ಅಲ್ಲ ನಾನು ಬರೀ ಸುಮ್ಮನೆ ನೋಡಿದರೆ ಸಾಕು ಇಷ್ಟೊಂದು ಹೆದರುಕೊಳ್ಳೋ ಇವಳು ಇನ್ನೇನಾದರೂ ನಾನು ನಿಜವಾಗಿ ಇವಳನ್ನು ಬೈದರೆ ಇವಳಿಗೆ ಹೆದರಿ ಜ್ವರ ಬರೋದು ಗ್ಯಾರಂಟಿ ಎಂದು ಮೀರಾ ಕಡೆಗೆ ನೋಡಲು ಇವನ ನೋಟ ತನ್ನೆಡೆಗೆ ಇರೋದು ಅರಿವಾಗಿ ಮೀರಾಳ ಗಂಟಲಿನಿಂದ ಒಂದು ತುತ್ತು ಇಳಿಯದಾಗಿತ್ತು. ತಾನು ಹೆಚ್ಚು ಹೊತ್ತು ಇವಳ ಎದುರು ಕೂಡಿದ್ರೆ ಇವಳು ಸರಿಯಾಗಿ ತಿನ್ನೋದಿಲ್ಲ ಎಂದು ಬೇಗನೆ ತಿಂದು ಮೇಲೆ ಇದ್ದವನೇ ಹೇಮ ಅವರಿಗೆ ತಿಳಿಸಿ ತನ್ನ ರೂಮ್ಗೆ ನಡೆದನು. ಅವನು ಹೊರಟ ನಂತರ ನಿಟ್ಟುಸಿರನ್ನು ಬಿಟ್ಟ ಮೀರಾ ಎಲ್ಲರಲ್ಲೂ ಊಟ ಮುಗಿಸಿ ಬಳಿಕ ಅಡುಗೆ ಮನೆ ಕ್ಲೀನ್ ಮಾಡಲು ಹೊರಟವಳನ್ನು ತಡೆದಿತ್ತು ಹೇಮ ಅವರ ಧ್ವನಿ. ಸಾಕು ಮೀರಾ, ಬೆಳಿಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿ ಸಾಕಾಗೋದಿಲ್ವಾ ನಿಂಗೆ? ಹೋಗಿ ಮಲ್ಗು ಎನ್ನಲು ಅಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದ ವಿದ್ಯಾನ ಕರೆದು, ಹೋಗಮ್ಮ ವಿದ್ಯಾ, ಪಾಪ ಈ ಹುಡುಗಿ ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡ್ತಾ ಇದೆ, ಅಟ್ಲೀಸ್ಟ್ ಅಡುಗೆ ಮನೆಯನ್ನಾದರೂ ನೀನು ಹೋಗಿ ಕ್ಲೀನ್ ಮಾಡಿ ಮಲಗು ಎನ್ನಲು, ಅತ್ತೆ ಅದು ನಾನು ಅಡುಗೆ ಮನೆ ಕ್ಲೀನ್ ಮಾಡಬೇಕಾ ಎನ್ನಲು, ಹೌದಮ್ಮ ವಿದ್ಯಾ, ನಾನು ನಿಂಗೆ ಹೇಳ್ತಾ ಇರೋದು, ಹೋಗಿ ಅಡುಗೆ ಮನೆಯನ್ನ ಕ್ಲೀನ್ ಮಾಡಿ ನಂತರ ಮಲಗು ಎಂದು ಮೀರಾನ ಮಲಗಲು ಕಳುಹಿಸಿ ತಮ್ಮ ಪಾಡಿಗೆ ತಾವು ಕೂಡ ಮಲಗಲು ಹೊರಟರು. ಹೇಮ ಅವರು ಅಡುಗೆ ಮನೆಗೆ ಬಂದ ವಿದ್ಯಾ ಸಿಂಕ್ನಲ್ಲಿ ಬಿದ್ದಿದ್ದ ಪಾತ್ರೆಗಳನ್ನು ಕಂಡು ಅವಳ ಮುಖದಲ್ಲಿ ಕೋಪ ಹೆಚ್ಚಾಯಿತು. ಅಲ್ಲ, ಈ ಅತ್ತೆ ನನ್ನ ಏನಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನೇನು ಇವ್ರ ಮನೆ ಆಳು ಅಂತ ತಿಳ್ಕೊಂಡಿದ್ದಾರಾ ಏನು? ಅಲ್ಲ, ನಮ್ಮ ಮನೆಯಲ್ಲಿ ನನಗೆ ಒಂದು ಮಾತು ಕೂಡ ಆಡಲ್ಲ. ಈ ಅತ್ತೆ ಒಬ್ಬರು ಎಲ್ಲದಕ್ಕೂ ನನ್ನೇ ಬೈತಾರೆ. ಇವರಿಗೆ ಇನ್ನೂ ಈ ವಿದ್ಯೆ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ. ಒಂದಿನ ನಾನು ತೋರಿಸ್ತೀನಿ ಇರಿ. ಅಲ್ಲ, ಹೇಳ್ಕೊಳ್ಳೋದಕ್ಕೆ ಅಷ್ಟೇ ಶ್ರೀಮಂತರ ಮನೆ ಇದು, ಆದರೆ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ಬೇಕು. ಕರ್ಮ, ಈ ಆರ್ಯ ಒಬ್ಬ ವೇಸ್ಟ್ ಬಾಡಿ. ಇವನು ಹೀಗೆ ಅಣ್ಣನ ದುಡ್ಡಿನಲ್ಲಿ ಮಜಾ ಮಾಡೋದು ಅಂತ ಮುಂಚೆನೇ ನನಗೆ ಗೊತ್ತಿದ್ರೆ ಈ ಆರಿನ ಕಡೆಗೆ ತಿರುಗಿಯೂ ನೋಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ನಾಟಕ ಮಾಡಿ ಈ ಮದುವೆ ಕೂಡ ಆಗ್ತಾ ಇರಲಿಲ್ಲ ಅಂತಾಳೆ ಎಂದು ಕಾಲನ್ನು ನೆಲಕ್ಕೆ ಅಪ್ಪಳಿಸಿದ ವಿದ್ಯಾ ಕೋಪದಿಂದ ಮೀರಾ ಕಡೆಗೆ ನೋಡಿ, ಅದೆಷ್ಟು ಮೆರಿಯೇ, ಆದಷ್ಟು ಬೇಗ ನಿಮಗೆ ಒಂದು ಗತಿ ಕಾಣಿಸಲಿಲ್ಲ ಅಂದರೆ ನಾನು ವಿದ್ಯಾನೇ ಅಲ್ಲ ಎಂದು ಅಡುಗೆ ಮನೆಗೆ ನಡೆದಳು ವಿದ್ಯಾ. ನಂತರ ಇತ್ತ ಊಟ ಮುಗಿಸಿದ ಮೀರಾ, ಅಯ್ಯೋ ಈ ಅಮ್ಮ ಯಾಕೆ ಹೀಗೆ ಹೇಳಿದರು, ಎಲ್ಲ ಕೆಲಸಗಳನ್ನು ಮುಗಿಸಿ ರೂಮಿಗೆ ಹೋಗಬಹುದಾಗಿತ್ತು. ಅಷ್ಟರಲ್ಲಿ ಅವರು ಕೂಡ ಮಲಗ್ತಾ ಇದ್ರು. ಆದರೆ ಈಗ ಅವರನ್ನು ಹೇಗೆ ಎದುರಿಸೋದು ಎಂದು ಚಿಂತೆಯಾಯಿತು. ನಿಧಾನವಾಗಿ ಮೇಲೆ ಹತ್ತಿ ಬಂದೊಳಗೆ ಒಳಗೆ ಹೋಗಲು ಅವಳ ಕಾಲ್ಗಳು ಸಹಕರಿಸಲಿಲ್ಲ. ಗಂಟಲು ಒಣಗಿದ ಅನುಭವ, ಹಣೆಯ ಮೇಲೆ ಜಮೆಯಾಗಿದ್ದ ಬೆವರಿನ ಹನಿಗಳನ್ನು ತನ್ನ ಸೆರಗಿನಿಂದ ಒರೆಸುತ್ತಾ ನಿಧಾನವಾಗಿ ಬಾಗಿಲು ತೆಗೆದು ಒಳಗೆ ಬಂದೊಳಗೆ ಏಜೆ ಎಲ್ಲಿಯೂ ಕಾಣಿಸಲಿಲ್ಲ. ನಿಧಾನವಾಗಿ ಸದ್ದಾಗದಂತೆ ಒಳಗೆ ಬಂದವಳು ಸುತ್ತಲೂ ಕಣ್ಣಾಡಿಸಿದ್ಲು. ಬಾಲ್ಕನಿಯಲ್ಲಿ ಬರ್ತಾ ಇದ್ದ ಹೊಗೆನ ಕಂಡು ಏಜೆ ಬಾಲ್ಕನಿಯಲ್ಲಿ ಇರೋದು ಮೀರಾಳಿಗೆ ಅರಿವಾಯಿತು. ಸದ್ಯ ಎಂದು ಎದೆ ಮೇಲೆ ಕೈ ಇಟ್ಟು ನಿಟ್ಟುಸಿರನ್ನ ಬಿಟ್ಟವಳು ಮೀರಾ ಅವರು ಒಳಗೆ ಬರುವಷ್ಟರಲ್ಲಿ ಮೊದಲು ತಾನು ಬೇಗ ಮಲಗಿಬಿಡಬೇಕು ಎಂದು ಬಟ್ಟೆನ ಹಿಡ್ಕೊಂಡು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದವಳೆ ಬೆಡ್ನ ಒಂದು ತುದಿಯಲ್ಲಿ ಮುಖದ ಪೂರ್ತಿ ಬೆಡ್ನ ಹೊತ್ಕೊಂಡು ಮಲಗಿದ್ಲು. ಸೆಡ್ಡೆ ಸುಟ್ಟು ಹೊರಗೆ ಬಂದ ಏಜೆಗೆ ಮುಖ ಕೂಡ ಕಾಣಿಸ್ತಿರುವಂತೆ ಪೂರ್ತಿ ಬೆಡ್ಶೀಟ್ನಿಂದ ಮುಖನ ಸುತ್ತಕೊಂಡು ಮಲಗಿರುವ ಹೆಂಡತಿಯನ್ನು ಕಂಡು ಅವಳಿಗೆ ಇನ್ನೂ ನಿದ್ದೆ ಬಂದಿಲ್ಲ ಎಂದು ಏಜೆಗೆ ಅರಿವಾಗಿ, ಯಾಕೆ ಇವಳು ತಾನು ಬಂದಾಗಿನಿಂದಲೂ ತನ್ನ ಕಣ್ತಪ್ಪಿಸಿ ಓಡಾಡ್ತಾ ಇದ್ದಾಳೆ ಎಂದು ಯೋಚಿಸಿದವನಿಗೆ ತಾನು ರಾತ್ರಿ ಅವಳಿಗೆ ಕೊಟ್ಟ ಸಿಹಿ ಮುತ್ತಿನ ಉಡುಗೊರೆ ನೆನಪಾಗಿ ಅವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಓಹೋ, ಇದಕ್ಕೇನಾ ಇವಳು ತನ್ನ ಕಣ್ತಪ್ಪಿಸಿ ಓಡಾಡ್ತಾ ಇದ್ದಾಳೆ ಎಂದು ನಗುತ್ತಾ ಲೈಟ್ಸ್ನ ಆಫ್ ಮಾಡಿದವನು ಅವಳ ಪಕ್ಕದಲ್ಲಿ ಬಂದು ಮಲಗಿದ. ಬೆಳಗ್ಗೆ ಬೇಗನೆ ಎದ್ದಿದ್ದ ಏಜೆಗೆ ತುಂಬ ಕೆಲಸಗಳಿದ್ದ ಕಾರಣ ಮಲಗಿದ ಕೂಡಲೇ ನಿದ್ದೆ ಆವರಿಸಿತು. ಮುಖದ ತುಂಬ ಹೊತ್ಕೊಂಡು ಮೀರಾಗೆ ಅವನ ಉಸಿರಾಟದ ತೀವ್ರತೆಯಿಂದ ಏಜೆ ನಿದ್ದೆಗೆ ಜಾರಿರೋದು ಹರಿವಾಗಿ ನಿಧಾನವಾಗಿ ಬೆಡ್ಶೀಟ್ನ ತೆಗೆದೊಳಗೆ ಅವಳು ಅದೆಷ್ಟು ಗಟ್ಟಿಯಾಗಿ ಮಲಗಿದ್ಲು ಅಂದರೆ ಅವಳ ಮೈ ಪೂರ್ತಿ ಬೆವರಿಂದ ನೆಂದು ಹೋಗಿತ್ತು. ನಿಧಾನವಾಗಿ ಬೆಡ್ಶೀಟ್ನ ತೆಗೆದೊಳಗೆ ಮುಖದ ಮೇಲೆ ಬೀಸಿದ ಗಾಳಿಗೆ ನಿಟ್ಟುಸಿರು ಬಿಟ್ಲು.
ನಿಧಾನವಾಗಿ ಅವನ ಕಡೆಗೆ ತಿರುಗಿ ಅವನ ಮುಖವನ್ನು ನೋಡಲು ಹಿಂದಿನ ರಾತ್ರಿ ಅವನು ನಡ್ಕೊಂಡ ರೀತಿ ನೆನಪಾಗಿ ಅವಳ ಮುಖ ಪೂರ ಕೆಂಪಾಗಿತ್ತು. ಹಾಗೆ ಹೆದರಿಕೆಯಿಂದ ನಿಧಾನವಾಗಿ ಅವನ ಹತ್ತಿರ ಸರಿದು ಅವನ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಹಿಂದೆ ಸರಿಸಲು ಅವಳ ಮನಸ್ಸಾಗಿ ಅವಳ ಕೈಯನ್ನು ತಗೊಂಡು ಹೋದವಳು ಹಾಗೆ ಹಿಂದೆ ಇಳಿದುಕೊಳ್ಳುತ್ತಾ, ಅಯ್ಯೋ ಬೇಡಪ್ಪ, ಆಮೇಲೆ ಏನಾದರೂ ಎಚ್ಚರ ಆದರೆ ಎಂದು ಹಿಂದೆ ಸರಿದು ಅವನ ಮುಖವನ್ನೇ ನೋಡುತ್ತಾ ಮಲಗಿದವಳಿಗೆ ತನ್ನ ಗಂಡ ಎಷ್ಟು ಸುಂದರವಾಗಿದ್ದಾನೆ ಎಂದು ಹೆಮ್ಮೆ ಕೂಡ ಆಗಿತ್ತು. ಇವರು ನೋಡೋಕೆ ಅಷ್ಟೇ ಹೊರಟು, ಆದರೆ ಮಲಗಿದಾಗ ನೋಡು ಎಷ್ಟೊಂದು ಶಾಂತವಾಗಿದೆ ಇವರ ಮುಖ. ಮದುವೆ ಹಿಂದಿನ ದಿನ ನಮ್ಮಿಬ್ಬರಿಗೂ ಎಂಥ ಜಗಳ, ಒಬ್ಬರನ್ನ ಒಬ್ಬರು ದ್ವೇಷಿಸ್ತಾ ಇದ್ವಿ. ಇವರು ಹೊರಟು ವರ್ತನೆಗೆ ಅದೆಷ್ಟು ಹೆದರಿದ್ದೆ ನಾನು. ಹಾಗೆಲ್ಲ ತನ್ನ ತಪ್ಪಾದ ಆಯ್ಕೆಯ ಮೇಲೆ ಬಹಳ ಬೇಸರ ಆಗಿತ್ತು. ಅಮ್ಮನ ಮಾತು ಕೇಳಿ ಮದುವೆಗೆ ಆಗಿ ಮನೆಗೆ ಬಂದೆ ಅಂತ. ಆದರೆ ನಿಮ್ಮ ಜೊತೆಗಿರುವ ಇಷ್ಟು ದಿನಗಳಲ್ಲಿ ನೀವು ಎಂತಹ ಮನಸ್ಸಿನ ವ್ಯಕ್ತಿ ಎಂದು ನನಗೆ ಅರ್ಥ ಮಾಡಿಕೊಳ್ಳಲು ನನ್ನ ಕೈಲಾದಷ್ಟು ಪ್ರಯತ್ನಿಸ್ತಾ ಇದ್ದೇನೆ ಗಂಡ. ಅಮ್ಮ ಹೇಳಿದಂತೆ ನೀವು ಬದಲಾಗೋದು ನನಗೆ ಇಷ್ಟ ಇಲ್ಲ ಗಂಡ. ನೀವು ಹೇಗೆ ಇದ್ದೀರಿ ಹಾಗೆಯೇ ನನಗೆ ಇಷ್ಟ ಆಗೋದು. ನನಗೆ ನನ್ನ ಹೊರಟಾನೇ ತುಂಬಾ ಇಷ್ಟ ಆಗೋದು ಎಂದು ಮುಖ ಮುಚ್ಕೊಂಡು ನಾಚಿಕೊಂಡವಳು ಹಾಗೆ ಏಜೆ ಮುಖವನ್ನೇ ನೋಡ್ತಾನೆ ನಿದ್ದೆಗೆ ಜಾರಿದ್ಲು. ಈ ಕತೆ ಮುಂದುವರಿಯುವುದು. ಮತ್ತು ಮುಂದಿನ ಎಪಿಸೋಡಲ್ಲಿ ಇವನ ಹಳೆಯ ಪ್ರೀತಿ ಹುಡುಗಿ ಮನೆಗೆ ಕಾಲಿಡ್ತಾಳೆ. ಕಾರಣಾಂತರಗಳಿಂದ ಹೇಮಾ ಅವರೇ ತನ್ನ ಮನೆಯಲ್ಲಿ ಆ ಹುಡುಗಿನ ಇರಿಸ್ಕೋತಾರೆ. ಮುಂದೆ ಕತೆ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇರಿ. ಈ ಕತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ. ಅದಕ್ಕಾಗಿ ಈ ಕಥೆನ ನೋಡೋಕ್ಕೆ ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.